ಆನಂದ ಬಾಷ್ಪ, ಖುಷಿಯ ಪನ್ನೀರು, ಜಗತ್ತೇ ಗೆದ್ದ ಅನುಭವ, ಸಂಭ್ರಮದ ತುತ್ತ ತುದಿ ತಲುಪಿದ ಭಾಸ. ಇದರ ಹಿಂದೆ 18 ವರ್ಷಗಳ ಕಣ್ಣೀರಿದೆ, 18 ವರ್ಷಗಳ ಹೋರಾಟ ಇದೆ, 18 ವರ್ಷಗಳ ನೋವಿದೆ. ಕೊನೆಗೂ ಆ 18 ವರ್ಷಗಳ ನೋವು ಈಗ ಆನಂದ ಬಾಷ್ಪವಾಗಿ ಸುರಿದು ಬಿಟ್ಟಿದೆ. RCBಯ 18 ವರ್ಷಗಳ ವನವಾಸ ಅಂತ್ಯವಾಗಿದೆ. ಮೊಟ್ಟ ಮೊದಲ ಬಾರಿಗೆ RCB IPL ಕಪ್ ಎತ್ತಿ ಹಿಡಿದಿದೆ. 18 ವರ್ಷಗಳ ಕಾಯುವಿಕೆಗೆ ಕೊನೆಗೂ ಫಲ ಸಿಕ್ಕಿದೆ. ಕ್ರಿಕೆಟ್ ಲೋಕದ ರಾಜನಿಗೆ ವಜ್ರದ ಕಿರೀಟ ಸಮರ್ಪಣೆಯಾಗಿದೆ. ಬಂಗಾರದ ಅಕ್ಷರಗಳಲ್ಲಿ ಬರೆದಿಡಬೇಕಾದ ಕ್ಷಣ ಕೊನೆಗೂ RCB ಪಾಲಿಗೆ ಬಂದೊದಗಿದೆ. ಲಾಯಲ್ ಅಭಿಮಾನಿಗಳು ರಾಯಲ್ ಆಗಿ ಸಂಭ್ರಮಿಸುತ್ತಿದ್ದಾರೆ. RCB ಗೆದ್ದು ಬೀಗುತ್ತಿದ್ದಂತೆ ಅಭಿಮಾನಿ ಸಾಮ್ರಾಜ್ಯ ದೀಪಾವಳಿ ಹಬ್ಬವನ್ನೇ ಶುರು ಮಾಡಿದೆ. ಬೆಂಗಳೂರು ನಗರವಂತೂ ಸುಡುಮದ್ದುಗಳ ಚಿತ್ತಾರದಲ್ಲಿ ಮುಳುಗಿತ್ತು. ಕೇವಲ ಬೆಂಗಳೂರು ಮಾತ್ರವಲ್ಲ, ಜಗತ್ತಿನ ಮೂಲೆ ಮೂಲೆಯಲ್ಲಿ RCB ಅಭಿಮಾನಿಗಳು ಗೆಲುವಿನ ದೀಪಾವಳಿ ಆಚರಿಸಿದ್ದಾರೆ. ಇದೊಂದು ಕ್ಷಣಕ್ಕಾಗಿ ಅವರು 18 ವರ್ಷಗಳ ಕಾಲ ಕಾದು ಕುಳಿತಿದ್ರು. ಇದೊಂದು ಟ್ರೋಫಿಗಾಗಿ ಪ್ರತಿ ವರ್ಷ ಪ್ರಾರ್ಥನೆ ಮಾಡ್ತಾ ಬರ್ತಾ ಇದ್ರು. ವರ್ಷದಿಂದ ವರ್ಷಕ್ಕೆ ಸೋಲ್ತಾ ಹೋದ್ರು ತಮ್ಮ ತಂಡವನ್ನ ಸಪೋರ್ಟ್ ಮಾಡೋದನ್ನ ಬಿಡ್ಲಿಲ್ಲ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 17 ವರ್ಷಗಳ ಕಾಲ RCB ಸೋತಾಗಲೂ ಅಭಿಮಾನಿಗಳು ಕೈ ಬಿಡ್ಲಿಲ್ಲ. ಹೀಗೆ ಅಭಿಮಾನಿಗಳ ಜೊತೆ 18 ವರ್ಷಗಳ ಕಾಲ ನಿಂತ ಮತ್ತೊಬ್ಬ ಏಕೈಕ ವ್ಯಕ್ತಿ ಅಂದ್ರೆ ಅದು ಕ್ರಿಕೆಟ್ ಲೋಕದ ರಾಜ, RCB ಸಾಮ್ರಾಜ್ಯದ ಚಕ್ರವರ್ತಿ, ಬೆಂಗಳೂರಿನ ಮನೆ ಮಗ, RCB ಅನ್ನುವ ಲಾಯಲ್ ಅಭಿಮಾನಿ ಸಾಗರದ ಅರಸ, ದಿ ಕಿಂಗ್ ವಿರಾಟ್ ಕೊಹ್ಲಿ. RCB ಅನ್ನುವ ಎಮೋಷನ್ ಎಲ್ಲಿವರೆಗೆ ಇತ್ತು ಅಂದ್ರೆ ಕ್ರಿಕೆಟ್ ಲೋಕದ ರಾಜನೇ ಮೈದಾನದಲ್ಲಿ ಬಿಕ್ಕಿ ಬಿಕ್ಕಿ ಅತ್ತು ಬಿಟ್ಟಿದ್ದ. ಹೃದಯದಿಂದ ಉಮ್ಮಳಿಸಿ ಬರುತ್ತಿದ್ದ ಭಾವ ಸಾಗರದ ಖುಷಿಯನ್ನ ಆತನಿಂದ ತಡೆದುಕೊಳ್ಳೋದಕ್ಕೆ ಸಾಧ್ಯವಾಗಲೇ ಇಲ್ಲ. ವಿರಾಟ್ ಅನ್ನುವ ಕ್ರಿಕೆಟ್ ದೈತ್ಯನ ಕಣ್ಣಿನಿಂದ ಬಂಗಾರದ ಹನಿಗಳು ಜುನುಗಿ ಬಂದಿದ್ದವು. ಇದು ಸಾರ್ಥಕ ಭಾವ, ಪ್ರಾಮಾಣಿಕತೆಗೆ ಸಿಕ್ಕ ಅತ್ಯುನ್ನತ ಗೌರವ. RCB ಪಾಲಿಗೆ ಕ್ರಿಕೆಟ್ನ ಆಸ್ಕರ್ ಪ್ರಶಸ್ತಿ. 17 ವರ್ಷಗಳಿಂದ ಈ ಸಲ ಕಪ್ ನಮ್ದೇ ಅಂತ ಹೇಳ್ತಾ ಇದ್ದ ಅಭಿಮಾನಿಗಳು 18ನೇ ವರ್ಷದಲ್ಲಿ ಈ ಬಾರಿ ಕಪ್ ನಮ್ದು ಅಂತ ಹೇಳುವ ಸಿಚುವೇಶನ್ ಬಂದುಬಿಟ್ಟಿದೆ. RCB ಈಗ IPL ಚಾಂಪಿಯನ್. ಕೆಲವೊಮ್ಮೆ ಅಮೃತ ಗಳಿಗೆಗಳನ್ನು ವಿವರಿಸೋದಕ್ಕೆ ಪದಗಳೇ ಸಿಗೋದಿಲ್ಲ. ಈ ವಿಚಾರದಲ್ಲೂ ಹಾಗೆ ಆಗಿದೆ. ಈ ಗೆಲುವನ್ನ ಅನುಭವಿಸಬಹುದಷ್ಟೇ, ವಿವರಿಸೋದಕ್ಕೆ ಸಾಧ್ಯವಿಲ್ಲ. ಈ ಗೆಲುವನ್ನ ಆಸ್ವಾದಿಸಬಹುದಷ್ಟೇ, ಗೆಲುವಿನ ಬಗ್ಗೆ ಬರೆಯೋದಕ್ಕೆ ಸಮಯ ಬೇಕು. ಕಾರಣ ಇದು ಸಾಮಾನ್ಯ ಗೆಲುವಲ್ಲ. ವಿರಾಟ್ ಅನ್ನುವ ವಿರಾಟನಿಗೆ ಸಿಗದಂತಹ ಗೆಲುವಿದು. ಅನಿಲ್ ಕುಂಬ್ಳೆ, ಜಾಕ್ ಕ್ಯಾಲಿಸ್, ರಾಸ್ ಟೇಲರ್, ಕ್ರಿಸ್ ಗೇಲ್, ABD ಅಂತಹ ಆಟಗಾರರು ತಂಡದಲ್ಲಿದ್ದರೂ ಸಿಗದಂತಹ ಗೆಲುವಿದು. ಇದೀಗ 18 ವರ್ಷಗಳ ಕಾಲ ಮರೀಚಿಕೆಯಾಗಿದ್ದ ಮಾಯಾ ಜಿಂಕೆ ವಿರಾಟ್ ಕೊಹ್ಲಿಗೆ ಒಲಿದು ಬಿಟ್ಟಿದೆ. ಅಭಿಮಾನಿಗಳಿಗೋಸ್ಕರ ಎಲ್ಲವನ್ನ ನೀಡಿದ ವಿರಾಟ್ ಕೊಹ್ಲಿಗೆ ಈಗ ಗೆಲುವಿನ ಕಿರೀಟ ಸಿಕ್ಕಿದೆ. ಹೌದು, IPL ಸೀಸನ್ 18ರಲ್ಲಿ RCB ಚಾಂಪಿಯನ್ ಆಗಿದೆ. ಇದರೊಂದಿಗೆ ವಿರಾಟ್ ಕೊಹ್ಲಿಯ ಕನಸು ನನಸಾಗಿದೆ. ಕೊಹ್ಲಿ ಮತ್ತು IPL ಕಪ್ ನಡುವಿನ ಯುದ್ಧದಲ್ಲಿ ಕೊನೆಗೂ ಕೊಹ್ಲಿ ಗೆದ್ದು ಬೀಗಿದ್ದಾರೆ. 17 ವರ್ಷಗಳ ಕಾಲ ಕೊಹ್ಲಿಯ ಕೈ ಸೇರದೆ ಸತಾಯಿಸಿದ್ದ ಟ್ರೋಫಿ 18ನೇ ವರ್ಷ ಕೈ ಸೇರಿದೆ. 18 ವರ್ಷಗಳಿಂದ RCBಗೆ ಕಪ್ ಗೆದ್ಕೊಡಲು ಕೊಹ್ಲಿ ಎಲ್ಲವನ್ನ ಮಾಡಿದ್ರು. ಮೈದಾನದಲ್ಲಿ ಬೆವರು ಹರಿಸಿದ್ರು, ರಣರಂಗದಲ್ಲಿ ವೀರ ಯೋಧನಂತೆ ಹೋರಾಡಿದ್ರು, ಎದುರಾಳಿಗಳ ವಿರುದ್ಧ ಎದೆಯೊಡ್ಡಿ ನಿಂತಿದ್ರು. ಆದರೆ ಪ್ರತಿ ಸಲವೂ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ರು. ಆದರೆ ಈ ಬಾರಿ ಅವರನ್ನ ದೇವರು ಕೈ ಬಿಡ್ಲಿಲ್ಲ. ಇಲ್ಲಿವರೆಗೆ ಮಾಡಿದ ಪರಿಶ್ರಮ ಕೈ ಕೊಡ್ಲಿಲ್ಲ. ಅದರಲ್ಲೂ ಕೊನೆಯ ಓವರ್ನ ಆ ಕ್ಷಣಗಳಲ್ಲಂತೂ ವಿರಾಟ್ ಕೊಹ್ಲಿಯನ್ನ ಅಕ್ಷರಶಃ ಭಾವುಕನಾಗುವಂತೆ ಮಾಡಿಬಿಟ್ಟಿದ್ದವು. ಇನ್ನೇನು ಗೆಲುವು ಪಕ್ಕ ಆಗುತ್ತಿದ್ದಂತೆ ಕೊಹ್ಲಿಯ ಕಣ್ಣ ಮುಂದೆ ಅದೇನೆಲ್ಲ ಬಂದು ಹೋಯ್ತೋ ಗೊತ್ತಿಲ್ಲ. ವಿರಾಟ್ ಪುಟ್ಟ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅತ್ತು ಬಿಟ್ರು. ವಿರಾಟ್ ಕಣ್ಣಿನಿಂದ ಸುರಿದ ಆ ಆನಂದ ಬಾಷ್ಪ, ಇದೊಂದು ಕಪ್ ವಿರಾಟ್ ಕೊಹ್ಲಿಗೆ ಅದೆಷ್ಟು ಮುಖ್ಯ ಅನ್ನೋದಕ್ಕೆ ಸಾಕ್ಷಿಯಾಗಿತ್ತು. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ರನ್ ಮಷೀನ್ ಕೊಹ್ಲಿ ತಮ್ಮ ಕ್ರಿಕೆಟ್ ಕರಿಯರ್ನಲ್ಲಿ ಹಲವು ರೆಕಾರ್ಡ್ಗಳನ್ನು ಬರೆದಿದ್ದಾರೆ. ಹಲವು ರೆಕಾರ್ಡ್ಗಳನ್ನು ಧೂಳಿಪಟ ಮಾಡಿದ್ದಾರೆ. ಯಾರು ಏರದ ಸಾಧನೆಯ ಶಿಖರವನ್ನ ಕೊಹ್ಲಿ ಏರಿ ಕುಳಿತಿದ್ದಾರೆ. ಯಾರು ಅಳಿಸಲಾಗದ ದಾಖಲೆಗಳನ್ನು ಕೊಹ್ಲಿ ಮಾಡಿದ್ದಾರೆ. ಒಂದಲ್ಲ ಎರಡು ಏಕದಿನ ವಿಶ್ವಕಪ್ ಗೆದ್ದಿದ್ದಾರೆ, T20 ವಿಶ್ವಕಪ್ ಗೆದ್ದಿದ್ದಾರೆ, 2 ಬಾರಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದ್ದಾರೆ.
ಇದೇ ಕಾರಣಕ್ಕೆ ಅವರನ್ನ ಕ್ರಿಕೆಟ್ ಲೋಕದ ಕಿಂಗ್ ಅಂತ ಕರೆಯೋದು. ಇಂತಹ ಸರ್ವ ಸಾಧಕನಿಗೆ ಇದ್ದ ಕೊರಗು ಒಂದೇ ಒಂದು, ಅದು IPL ಟ್ರೋಫಿ. ಏನೇ ಮಾಡಿದ್ರು ಇದೊಂದು ಟ್ರೋಫಿ ಗೆಲ್ಲೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. 2016ರಲ್ಲಿ ಕೊಹ್ಲಿ ನಾಯಕತ್ವದಲ್ಲೇ RCB ಫೈನಲ್ನಲ್ಲಿ ಮುಗ್ಗರಿಸಿತ್ತು. ಇನ್ನೇನು ಗೆದ್ದೇ ಬಿಟ್ವಿ ಅನ್ನುವ ಸಂದರ್ಭದಲ್ಲಿ RCB ಸೋಲಿನ ಕೂಪಕ್ಕೆ ಬಿದ್ದಿತ್ತು. ಆ ಸೀಸನ್ನಲ್ಲಿ ಕೊಹ್ಲಿ ತನ್ನ ತಂಡವನ್ನ ಗೆಲ್ಲಿಸೋದಕ್ಕೆಲ್ಲವನ್ನ ಧಾರೆ ಎರೆದಿದ್ರು. ಬ್ಯಾಟಿಂಗ್ನಲ್ಲಂತೂ ರಾಕ್ಷಸ ರೂಪ ತಾಳಿಬಿಟ್ಟಿದ್ರು. 16 ಪಂದ್ಯಗಳಿಂದ ಬರೋಬ್ಬರಿ 973 ರನ್ ಗಳಿಸಿದ್ರು. ಇಷ್ಟಾದರೂ ಫೈನಲ್ನಲ್ಲಿ SRH ವಿರುದ್ಧ RCB ಮುಗ್ಗರಿಸಿತ್ತು. 3ನೇ ಬಾರಿ ಫೈನಲ್ನಲ್ಲಿ ಎಡವಿತ್ತು. ಆದರೆ ಈ ಸಲ ಹಾಗಾಗ್ಲಿಲ್ಲ. ಕೊಹ್ಲಿಯ ಆಟ, ಕೊಹ್ಲಿಯ ಹೋರಾಟ ಯಾವುದು ವ್ಯರ್ಥವಾಗಲಿಲ್ಲ. ಕೊಹ್ಲಿ 18 ವರ್ಷಗಳ ಕಾಲ ಮಾಡಿದ ತಪಸ್ಸಿಗೆ ಈ ಬಾರಿ ವರ ಸಿಕ್ಕಿದೆ. ಈ ವರ್ಷ ಕೂಡ ಕೊಹ್ಲಿ ಗೆಲ್ಲಲೇಬೇಕು ಅನ್ನುವ ಹಠದಲ್ಲಿ ಬ್ಯಾಟ್ ಬೀಸಿದ್ರು. ಪ್ರದರ್ಶನ ಕೂಡ ಅದೇ ರೀತಿ ಇತ್ತು. ಪ್ರತಿ ವರ್ಷದಂತೆ ಭರ್ಜರಿಯಾಗಿಯೇ ಬ್ಯಾಟ್ ಬೀಸಿದ ಕಿಂಗ್ 600ಕ್ಕೂ ಹೆಚ್ಚು ರನ್ ಗಳಿಸಿದ್ರು. ಅದರಲ್ಲೂ ಪಂಜಾಬ್ ಬೌಲರ್ಗಳು ಕೊಹ್ಲಿಗೆ ಪ್ಲಾನ್ ಮಾಡಿ ಬಾಲ್ ಹಾಕಿದ್ರು. ಅಷ್ಟು ಸುಲಭದಲ್ಲಿ ಕಿಂಗ್ ವಿಕೆಟ್ ತೆಗೆಯೋದಕ್ಕೆ ಸಾಧ್ಯವಾಗಲಿಲ್ಲ. ಈ ಸಲ ಅದೃಷ್ಟದಿಂದ RCB ಗೆದ್ದಿದೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಸಂಘಟಿತ ಪ್ರಯತ್ನದಿಂದ RCB ಕಪ್ ಗೆದ್ದಿದೆ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಇದೇ ಅಹಮದಾಬಾದ್ ಸ್ಟೇಡಿಯಂ ಕೊಹ್ಲಿ ಪಾಲಿಗೆ ಹಾರ್ಟ್ ಬ್ರೇಕ್ ಕ್ಷಣಗಳನ್ನ ನೀಡಿದ ಸ್ಟೇಡಿಯಂ. ನಿಮಗೆಲ್ಲ ನೆನಪಿರಬಹುದು, 2023ರ ಏಕದಿನ ವಿಶ್ವಕಪ್ ಫೈನಲ್ ಕೂಡ ಇದೇ ಅಹಮದಾಬಾದ್ ಸ್ಟೇಡಿಯಂನಲ್ಲಿ ನಡೆದಿದ್ದು. ಆಸ್ಟ್ರೇಲಿಯಾ ವಿರುದ್ಧ ಫೈನಲ್ ಪಂದ್ಯ ಆಡಿದ್ದ ಭಾರತ ಹೀನಾಯವಾಗಿ ಸೋತಿತ್ತು. ಈ ಮ್ಯಾಚ್ನಲ್ಲಿ ಕೂಡ ಕೊಹ್ಲಿ ಹೋರಾಟ ಮಾಡಿದ್ರು, ಅರ್ಧ ಶತಕ ದಾಖಲಿಸಿ ಮಿಂಚಿದ್ರು. ಅಂದು ಕೊಹ್ಲಿ ಹೋರಾಟಕ್ಕೆ ಫಲ ಸಿಕ್ಕಿರಲಿಲ್ಲ. ಈಗ 2 ವರ್ಷದ ಬಳಿಕ ಇದೇ ಸ್ಟೇಡಿಯಂನಲ್ಲಿ ಕೊಹ್ಲಿ ಕುಣಿದು ಕುಪ್ಪಳಿಸಿದ್ದಾರೆ. ಅಂದಹಾಗೆ ಫೈನಲ್ ಮ್ಯಾಚ್ನ ಟಾಸ್ ಪಂಜಾಬ್ ಪಾಲಾಗುತ್ತೆ. ಹಿಂದೆ ಮುಂದೆ ನೋಡದ ಪಂಜಾಬ್ ನಾಯಕ ಶ್ರೇಯಸ್ ಅಯ್ಯರ್ ಬೌಲಿಂಗ್ ಆಯ್ಕೆ ಮಾಡಿಕೊಂಡು RCBಯನ್ನ ಬ್ಯಾಟಿಂಗ್ಗೆ ಆಹ್ವಾನಿಸ್ತಾರೆ. ಎಂದಿನಂತೆ ಫಿಲ್ ಸಾಲ್ಟ್ ಆರಂಭದಲ್ಲಿ ಆರ್ಭಟ ಮಾಡೋದಕ್ಕೆ ಶುರು ಮಾಡ್ತಾರೆ. 2 4 ಹಾಗೂ 6 ಬಾರಿಸಿ ಪವರ್ ಪ್ಲೇನಲ್ಲಿ ರಣಾರ್ಭಟ ಮಾಡುವ ಸೂಚನೆಯನ್ನ ಕೊಟ್ಟಿದ್ರು. ಆದರೆ ಪಂಜಾಬ್ ಬೌಲರ್ಸ್ ಸಾಲ್ಟ್ ಅನ್ನ ಹೆಚ್ಚು ಹೊತ್ತು ಕ್ರೀಸ್ನಲ್ಲಿ ನಿಲ್ಲೋದಕ್ಕೆ ಬಿಡೋದಿಲ್ಲ. ಸಾಲ್ಟ್ ಗೇರ್ ಶಿಫ್ಟ್ ಮಾಡ್ತಾ ಇದ್ದಂತೆ ಜೆಮಿಸನ್ ಸಾಲ್ಟ್ ವಿಕೆಟ್ ಪಡೆಯೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಮತ್ತೊಂದು ಕಡೆ ಅಗರ್ವಾಲ್ ದೊಡ್ಡ ಇನ್ನಿಂಗ್ಸ್ ಆಡುವ ಸೂಚನೆ ಕೊಟ್ಟರು. ಅವರ ಆಟ ಕೇವಲ 24 ರನ್ಗೆ ಅಂತ್ಯವಾಯಿತು. ವಿರಾಟ್ ಕೊಹ್ಲಿ ಮತ್ತು ನಾಯಕ ರಜತ್ ಪಾಟಿದಾರ್ ತಂಡವನ್ನ ಸಂಕಷ್ಟದಿಂದ ಮೇಲೆತ್ತುವ ಪ್ರಯತ್ನ ಮಾಡಿದ್ರು. ಟೂರ್ನಿಯುದ್ದಕ್ಕೂ ಫ್ಲಾಪ್ ಶೋ ನೀಡಿದ್ದ ರಜತ್ ಫೈನಲ್ ಪಂದ್ಯದಲ್ಲಿ ನಾಯಕನ ಆಟವಾಡುವ ಸೂಚನೆ ನೀಡಿದ್ರು. ಆದರೆ ರಜತ್ಗೂ ಜೆಮಿಸನ್ ಹೆಚ್ಚು ಹೊತ್ತು ಕ್ರೀಸ್ನಲ್ಲಿ ನಿಲ್ಲೋದಕ್ಕೆ ಬಿಡ್ಲೇ ಇಲ್ಲ. ಹೀಗೆ ಒಂದ್ ಕಡೆ ವಿಕೆಟ್ ಬೀಳುತ್ತಿದ್ದಂತೆ ಕೊಹ್ಲಿ ತಾಳ್ಮೆಯಿಂದ ಬ್ಯಾಟ್ ಬೀಸೋದಕ್ಕೆ ಮುಂದಾಗ್ತಾರೆ. ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಕೊನೆ ಕ್ಷಣದಲ್ಲಿ ಆರ್ಭಟ ಮಾಡೋದಕ್ಕೆ ಮುಂದಾದ ವಿರಾಟ್ ಅಜ್ಮತುಲ್ಲಾ ದಾಳಿಗೆ ಬಲಿಯಾಗ್ತಾರೆ. 35 ಎಸೆತಗಳಲ್ಲಿ ಕೇವಲ 43 ರನ್ ಗಳಿಸಿ ಫೈನಲ್ ಪಂದ್ಯದಲ್ಲೂ ತನ್ನ ಕಾಣಿಕೆಯನ್ನ ನೀಡಿ ಪೆವಿಲಿಯನ್ಗೆ ಸೇರ್ತಾರೆ. ಮುಂದೆ ಬಂದ ಜಿತೇಶ್ ಶರ್ಮಾ ಪಂಜಾಬ್ ಬೌಲರ್ಸ್ಗಳನ್ನ ಅಟ್ಟಾಡಿಸಿ ಹೊಡಿತಾರೆ. ಆದರೆ ಕೊನೆ ಕ್ಷಣದಲ್ಲಿ RCB ಬ್ಯಾಟ್ಸ್ಮನ್ಗಳು ಹೇಳಿಕೊಳ್ಳುವಂತ ಪ್ರದರ್ಶನವನ್ನ ನೀಡಲಿಲ್ಲ. ಹೀಗಾಗಿ RCB 20 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 190 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಬೇರೆ ಮ್ಯಾಚ್ಗಳಲ್ಲಾದರೆ ಇದು ಹೇಳಿಕೊಳ್ಳುವಂತ ರನ್ ಖಂಡಿತವಾಗಿಯೂ ಅಲ್ಲ. ಆದರೆ ಫೈನಲ್ ಮ್ಯಾಚ್ನ ಪ್ರೆಷರ್ ಬೇರೆ ರೀತಿಯೇ ಇರುತ್ತೆ. ಆ ಪ್ರೆಷರ್ನಲ್ಲಿ 190 ಅನ್ನೋದು ಕೂಡ ಒಂದು ಒಳ್ಳೆ ಸ್ಕೋರ್. ಪಂಜಾಬ್ ಬ್ಯಾಟಿಂಗ್ಗೆ ಬಂದಾಗ ನಮ್ಮ ಬೌಲರ್ಸ್ ತಮ್ಮ ಎಂದಿನ ಶೈಲಿಯ ದಾಳಿ ಮಾಡ್ತಾರೆ. ಹಿಂದಿನ ಸೀಸನ್ಗಳಿಗೂ ಈ ಬಾರಿಯ ಸೀಸನ್ಗೂ ಇರುವ ವ್ಯತ್ಯಾಸ ಅಂದರೆ ಅದು ಬೌಲಿಂಗ್ ಅಟ್ಯಾಕ್. ಇಲ್ಲಿವರೆಗೆ RCBಯ ಬ್ಯಾಟಿಂಗ್ ತುಂಬಾನೇ ಸ್ಟ್ರಾಂಗ್ ಆಗಿ ಇರ್ತಾ ಇತ್ತು. ಆದರೆ ಇದೇ ಮೊದಲ ಬಾರಿಗೆ RCB ಬೌಲಿಂಗ್ ಅಟ್ಯಾಕ್ ಸ್ಟ್ರಾಂಗ್ ಆಗಿತ್ತು. ಬ್ಯಾಟ್ಸ್ಮನ್ಗಳು ಮ್ಯಾಚ್ ಅನ್ನ ಗೆಲ್ಲಿಸ್ತಾರೆ, ಬೌಲರ್ಗಳು ಟೂರ್ನಮೆಂಟ್ಗಳನ್ನ ಗೆಲ್ಲಿಸ್ತಾರೆ ಅನ್ನುವ ಮಾತಿದೆ. ಅದು ಮತ್ತೊಮ್ಮೆ ಪ್ರೂವ್ ಆಗಿದೆ. RCB ಬೌಲರ್ಗಳು ಪಂಜಾಬನ್ನ 190ರ ಗುರಿ ಬೆನ್ನಟ್ಟೋದಕ್ಕೆ ಬಿಡೋದಿಲ್ಲ. ಕೊನೆಗೆ 6 ರನ್ನಿಂದ RCB ಗೆದ್ದು ಬೀಗುತ್ತೆ. ಈ ಮೂಲಕ ನಿಮ್ಮಿಂದ ಸಾಧ್ಯವೇ ಇಲ್ಲ, 18 ವರ್ಷ ಆಯಿತು, ಇನ್ಯಾವಾಗ ಕಪ್ ಗೆಲ್ಲೋದು, ನಮ್ಮ ಬಳಿ 5 ಟ್ರೋಫಿ ಇದೆ ಅಂತ ಗೇಲಿ ಮಾಡಿದವರಿಗೆ ಗೆಲುವಿನ ಮೂಲಕ RCB ಉತ್ತರ ಕೊಟ್ಟಿದೆ. ಲಾಲಿಪಾಪ್ ಸೆಲೆಬ್ರೇಷನ್ ಮಾಡಿದವರಿಗೆ ಕಪ್ ಮೂಲಕ RCB ಉತ್ತರ ಕೊಟ್ಟಿದೆ. RCBಯ ಈ ಐತಿಹಾಸಿಕ ಗೆಲುವಿನ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.